ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಾನು ಬೇಳೆ ಪುಡಿ ಮಾಡ್ತಾಯಿದ್ದೀನಿ. ಅನ್ನ ಜೊತೆಗೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಸಾರು ಇಲ್ದಿರೋ ಟೈಮು ಈ ಥರ ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಆಂಧ್ರ ಸ್ಟೈಲು ಬೇಳೆ ಪುಡಿ. ಈಗ ನಾನು ತೊಗರಿಬೇಳೆ ಇದರಲ್ಲಿ ಒಂದು ಪಾವು, ಇದರಲ್ಲಿ ಅರ್ಧ ಪಾವು ಕಡಲೆಬೇಳೆ, ಮುಕ್ಕಾಲು ಪಾವು ಹೆಸರುಬೇಳೆ, ಇದರಲ್ಲಿ ಒಂದು ಪಾವಷ್ಟು ಹುರ್ಗಡ್ಲೆ, 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಬಂದುಬಿಟ್ಟು ಒಂದು 3-4 ಬ್ಯಾಡಗಿ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು 3-4 ತೊಗೊಂಡಿದ್ದೀನಿ. ಉಪ್ಪು, ಕರಿಬೇವು, ಬೆಳ್ಳುಳ್ಳಿ ಇಷ್ಟು ಹಾಕಬೇಕು. ಎಲ್ಲ ಒಂದೊಂದಾಗಿ ಸಪ್ರೇಟಾಗಿ ರುಬ್ಕೊಂಬರಬೇಕು. ಈಗ ನಾನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಒಲೆಯಲ್ಲೇ ಹುರ್ಕೊಂಬನ್ನಿ. ತುಂಬ ರುಚಿಯಾಗಿರುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬನ್ನಿ. ಒಂದು 3 ನಿಮಿಷ 4 ನಿಮಿಷ ಆಗುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ನೋಡಿ, ಬ್ರೌನ್ ಕಲರ್ ಆಗಿದೆ. ಈ ಟೈಮಲ್ಲಿ ತೆಗೆದ್ಬಿಟ್ಟು ಬೇರೆನೂ ಹಂಗೆ ಹುರ್ಕೊಬೇಕು ಅದೇ ಥರ. ಈಗ ಹೆಸರುಬೇಳೆ ತೊಗೊತಾ ಇದ್ದೀನಿ, ಅದನ್ನು ಹಂಗೆ ಹುರ್ಕೊಂಬರೋಣ. ಅದ್ರ ಜೊತೆಗೆ ಕಡಲೆಬೇಳೆನೂ ಸೇರಿಸಿ ಹುರ್ಕೊಂಡ್ಬಿಡೋಣ. ಆಮೇಲೆ ಹುರ್ಗಡ್ಲೆ ಹುರ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಂಡು ತಿಂದರೆ ಅಷ್ಟು. ನೋಡಿ, ಇದನ್ನು ಕಲರ್ ಚೇಂಜ್ ಆಗಿದೆ. ಇದನ್ನು ತೊಗೊಂಬಿಡೋಣ. ಈಗ ಹುರ್ಗಡ್ಲೆ ಹಾಕೋಣ, ಆಮೇಲೆ ಜೀರಿಗೆ ಹಾಕೋಣ. ಸಪ್ರೇಟಾಗಾದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ಇದನ್ನು ತೊಗೊಳೋಣ. ನೆಕ್ಸ್ಟು ಜೀರಿಗೆ ಹಾಕೋಣ. ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಎಲ್ಲ ಮೀಡಿಯಮಲ್ಲೇ ಇದನ್ನು ತೊಗೊಂಡ್ಬಿಡೋಣ. ಮೆಣಸಿನ್ಕಾಯಿ ಬೆಚ್ಚಗಾದರೆ ಸಾಕು, ಏನು ತುಂಬ ಹೊತ್ತು ಉರಿಬೇಕಂತ ಏನೂ ಇಲ್ಲ, ಬೆಚ್ಚಗಾದರೆ ಸಾಕು. ಈಗ ಇದನ್ನು ತೆಗೆದ್ಬಿಡೋಣ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ. ಅದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಕರಿಬೇವು, ಉಪ್ಪು ಇಷ್ಟು ಹಾಕೊಂಡು ಅದನ್ನು ಹುರ್ಕೊಂಬಿಡಿ. ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇದು ಬಿಸಿ ಆಯಿತು, ಬೆಳ್ಳುಳ್ಳಿ ಉಪ್ಪು ಎಲ್ಲ. ಇದನ್ನು ತೆಗೆದ್ಬಿಡೋಣ. ಮೆಣಸಿನ್ಕಾಯಿ ಥರ ಮುರಿದು ಹಾಕ್ಕೊಳ್ಳಿ ಎಲ್ಲನೂ. ಫಸ್ಟ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಅದು ರುಬ್ಕೊಂಬನ್ನಿ, ಆಮೇಲೆ ಬೇಳೆನೂ ರುಬ್ಕೊಂಬರೋಣ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಬೇಳೆ, ಉಪ್ಪು, ಕರಿಬೇವು, ಅದು ಸ್ವಲ್ಪ ಇಂಗು, 1/4 ಟೀ ಸ್ಪೂನಷ್ಟು ಇಂಗು ಇಷ್ಟು ಹಾಕಬೇಕು. ಇದನ್ನು ಫಸ್ಟು ರುಬ್ಕೊಂಬರೋಣ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈಗ ಬೇಳೆ ಎಲ್ಲ ಬ್ರೇನು ಹುರ್ಕೊಂಡ್ರಲ್ಲ ಅದನ್ನು ಹಾಕ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ಬೇಕು. ನೀರು ಮಾತ್ರ ಹಾಕ್ಲೇಬಾರ್ದು. ನಾವು ಎಷ್ಟು ದಿನ, 1 ತಿಂಗಳು 2 ತಿಂಗಳು ಕೂಡ ಇಟ್ಕೊಳ್ಬೋದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಇದೇ ಥರ ಜಾಸ್ತಿ ಬೇಳೆ ಇದ್ದರೆ ಮಿಕ್ಕಿದೆಲ್ಲ ಮುಕ್ಕಾಲು ಅರ್ಧ ಪಾವು ಥರ ಇಟ್ಕೊಬೇಕು. ಈಗ ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ಪೌಡ್ರಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೊಂದು ಸುತ್ತಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈ ಥರ ನೈಸಾಗಿ ಪುಡಿ ಆಗಿದೆ. ಈಗ ಅನ್ನದ ಜೊತೆ ಹೆಂಗೆ ತಿನ್ನೋದು ಅಂತ ನೋಡೋಣ ಬನ್ನಿ. ಕಪ್ಪಿಗೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬೇಳೆ ಪುಡಿ. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ನ್ಯಾಚುರಲಾಗಿ ಮಾಡ್ಕೊಬೋದು. ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ನಿಮಗೇನಾದರೂ ಆಗಲ್ಲ ಅಂದರೆ ನನಗೆ ಹೇಳಿ, ನಾನು ಮಾಡಿಕೊಡ್ತೀನಿ. ಇನ್ನೂ ಬೇಜಾನ್ ಪುಡಿಗಳು ಹಾಕ್ತೀನಿ ಮನೇಲಿ ಈಸಿಯಾಗಿ ಮಾಡೋ ಥರ. ನೋಡಿ, ಅನ್ನದ ಜೊತೆಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಇಷ್ಟೇ ಹಾಕಿ ಕಲಿಸ್ಬಿಟ್ಟು ತಿನ್ನು ನೋಡಿ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ
ಅಷ್ಟು ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೀವೆಲ್ಲಾದರೂ ಹೊರಗಡೆ ಹೋದ್ರೂ ಅಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಆಗ ಪುಡಿ ಎತ್ಕೊಂಡು ಹೋಗಿ ಅನ್ನ ಮಾಡ್ಕೊಂಡು ಕೂಡ ಪುಡಿ ಹಾಕ್ಕೊಂಡು ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋಗೆ ಬರ್ತೀನಿ.